ತ್ರೈಲೋಕ್ಯ ಸಂಪದಾಲೇಖ ಸಮುಲ್ಲೇಖ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಶಿವರಾತ್ರಿ ಹಬ್ಬದ ಅಂಗವಾಗಿ ಗೋವಿಂದಗೋಬೆ ಹಾಲಸ್ವಾಮಿ ಮಠದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಮುಳ್ಳು ಗದ್ದಿಗೆ ಉತ್ಸವದ ಧರ್ಮಸಭೆಯ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಜ್ಞಾನಜ್ಯೋತಿಗಳಿಗೆ ಹಾಗೂ ಸಮಸ್ತ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇದಕ್ಕಿಂತ ಮುಂಚೆ ವೇದಿಕೆಯ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿದ ಮಠದ ಕಿರು ಪರಿಚಯದೊಂದಿಗೆ ಈ ಮುಳ್ಳುಗದ್ದಿಗೆ ಉತ್ಸವದ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ವೀರಶೈವ ಧರ್ಮ ಅತ್ಯಂತ ಪ್ರಾಚೀನವಾಗಿರುವಂತಹ ಧರ್ಮ. ಅದರಲ್ಲಿ ಪಂಚಪೀಠಗಳು ವೀರಶೈವದ ಧರ್ಮದ ಮೂಲ ಕೇಂದ್ರಗಳಾಗಿ ಪಂಚಪೀಠಗಳಲ್ಲಿ ಸಹಸ್ರಾರು ಶಾಖಾ ಮಠಗಳು ಎಲ್ಲೆಡೆ ಇವೆ. ಈ ಪಂಚಪೀಠಗಳಲ್ಲಿ ಜ್ಞಾನ ಕೇಂದ್ರವೆಂದೇ ಹೆಸರಾಗಿರುವಂತಹ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನದ ಪೀಠದ ಶಾಖಾ ಮಠವಾಗಿರುವ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಗೋವಿಂದಗೋಬೆ ಗ್ರಾಮದಲ್ಲಿರುವ ಹಾಲಸ್ವಾಮಿ ಮಠವು ಒಂದಾಗಿದೆ. ಇದು ತನ್ನದೇ ಇತಿಹಾಸ ಪರಂಪರೆಯನ್ನ ಹೊಂದಿರುವಂತ ಶ್ರೀಮಠದ ಮೂಲ ಪುರುಷರು ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳವರು. ಇವರು ಗ್ರಾಮಕ್ಕೆ ಆಗಮಿಸಿದಾಗ ಇಷ್ಟಲಿಂಗ ಪೂಜೆಯೊಂದಿಗೆ ನಿರತರಾಗಿರ್ತಾರೆ. ಹಾಗೆ ಅವರಿಗೆ ಉತ್ತರದಿಂದ ಬಂದಿರುವಂತಹ ದೇವಿಯ ಅನುಗ್ರಹ ಆಗಿರುತ್ತೆ. ಆ ಮಾತೆಯೇ ಗುಳ್ಳಮ್ಮ ದೇವಿ. ಈ ಗುಳ್ಳಮ್ಮ ಮಾತೆಯ ಅನುಗ್ರಹದಿಂದ ಸಮಾಜದ ಅಭಿವೃದ್ಧಿಗಾಗಿ ಅಂದು ಅವರು ಅನುಷ್ಠಾನಗೈತಾರೆ. ಹಾಗೆ ಆಗ ಕಾಡ್ತಾ ಇದ್ದಂತಹ ಪ್ಲೇಗ್, ಕಾಲರ ಮಹಾಮಾರಿಗಳ ಹಾಗೂ ತಾವ ಬಳಸ್ಕೊಳ್ತಾ ಇದ್ದಂತಹ ಯಂತ್ರ ಮಂತ್ರಗಳನ್ನು ಸಿದ್ಧಿ ಪುರುಷರಾಗಿ ಭಸ್ಮ ತೀರ್ಥದಿಂದಲೇ ಅವರು ವಾಸಿ ಮಾಡ್ತಾ ಇದ್ದಂತಹ ಶಕ್ತಿಯನ್ನ ಹೊಂದಿದ್ರು. ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ತಾ ಮಠವನ್ನ ಸ್ಥಾಪನೆ ಮಾಡ್ತಾರೆ. ಅವರ ನಂತರ ಎರಡನೇ ಪೀಠಾಧ್ಯಕ್ಷರಾಗಿ ಅವರ ಮಗನಾಗಿರುವಂತಹ ಶ್ರೀ ಸದ್ಗುರು ಶಿವಯೋಗಿ ಮಹಾಲಿಂಗ ಸ್ವಾಮಿಗಳು ಮಠದ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಇವರ ಪವಾಡವನ್ನ ನೋಡಬೇಕು ಅಂದ್ರೆ ಇವತ್ತಿಗೂ ನಾವು ಶಿಕಾರಿಪುರ ಜಿಲ್ಲೆಯಲ್ಲಿ ಶಿಕಾರಿಪುರ ತಾಲೂಕಿನಲ್ಲಿರುವಂತಹ ಶ್ರೀಗಳವರ ಅಂಬಾರಕೊಪ್ಪ ಗ್ರಾಮಕ್ಕೆ ಹೋದರೆ ಅವರ ಪವಾಡವನ್ನ ಇವತ್ತು ನಾವು ಕಣ್ತುಂಬಿಕೊಳ್ಬಹುದು. ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಹುತ್ತದ ಗದ್ದಿಗೆ ಇಂದಿಗೂ ಇದೆ. ಇದಕ್ಕೆ ಮೂಲ ಕಾರಣ ಶ್ರೀಗಳವರ ತಾತಶ್ರೀಯವರಾದ ಶ್ರೀ ಸದ್ಗುರು ಶಿವಯೋಗಿ ಮಹಾಲಿಂಗ ಸ್ವಾಮಿಗಳವರು. ಅದಾದ ನಂತರ ಅವರ ಮಗ ಸದ್ಗುರು ಶಿವಯೋಗಿ ಸಣ್ಣ ಹಾಲಸ್ವಾಮಿಗಳು ಪೀಠಾಧ್ಯಕ್ಷರಾಗ್ತಾರೆ. ಅವರು ಸುಮಾರು ವರ್ಷಗಳ ಕಾಲ ಈ ಭಕ್ತರ ಸೇವೆಯನ್ನ ಮಾಡ್ತಾ ಬರ್ತಾರೆ. ಸಾಮಾನ್ಯವಾಗಿ ನಮಗನ್ಸುತ್ತೆ ಮಠ ಮಾನ್ಯಗಳು ಇರುವ ಉದ್ದೇಶ ಏನಪ್ಪಾ ಅಂತಂದ್ರೆ ಮಠಗಳು ಸಾಮಾಜಿಕ ಸೇವೆಯನ್ನ ಮಾಡೋದ್ರ ಮೂಲಕ ತಮ್ಮನ್ನ ತಾವು ಉಳಿಸ್ಕೊಳ್ಳೋದ್ರ ಜೊತೆಗೆ ಸಮಾಜವನ್ನ ಬೆಳೆಸುವ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಅಂತಹ ಕಾರ್ಯವನ್ನ ಗೋವಿಂದಕೋವಿ ಮಠ ಅಲ್ಲಿಂದನೂ ಮಾಡ್ತಾ ಬರ್ತಾ ಇದೆ. ಅವರ ಅನಾರೋಗ್ಯದ ಕಾರಣದಿಂದ ಈ ಹಿಂದೆ ಮುಳ್ಳುಗದ್ದಿಗೆ ಉತ್ಸವ ನಡೀತಾ ಇದ್ದಿದ್ದು ತತ್ಕ್ಷಣದಲ್ಲಿ ನಿಂತು ಬಿಡುತ್ತೆ. ಈ ಮುಳ್ಳುಗದ್ದಿಗೆ ಉತ್ಸವ ನಿಂತಾಗ ಇಲ್ಲಿ ಏನ್ ಮಾಡ್ಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಆಗ ಶ್ರೀಗಳು ಸಹ ಲಿಂಗೈಕ್ಯರಾಗ್ತಾರೆ. ಶ್ರೀಗಳ ಲಿಂಗೈಕ್ಯರಾದ ನಂತರ ಮುಳ್ಳುಗದ್ದಿಗೆ ಉತ್ಸವವು ನಿಲ್ಲಲ್ಪಡುತ್ತೆ. ಇದಾದ ನಂತರ 2024ರಲ್ಲಿ ಇದೇ ಫೆಬ್ರವರಿ ತಿಂಗಳಲ್ಲಿ ಶ್ರೀಗಳ ಪಟ್ಟಾಧಿಕಾರ ಆಗುತ್ತೆ. 2024ರಲ್ಲಿ ಪಟ್ಟಾಧಿಕಾರ ಆದ್ಮೇಲೆ ಪುಣ್ಯಾರಾಧನೆ ಲಿಂಗೈಕ್ಯ ಶ್ರೀಗಳ ಮೂರು ಜನ ಶ್ರೀಗಳ ಲಿಂಗೈಕ್ಯ ದಿನದಂದು ಒಂದು ಸಭೆ ನಡೆಯುತ್ತೆ. ಹೊನ್ನಾಳಿ ಹಿರೇಕಲ್ ಮಠದ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳವರ ಅಧ್ಯಕ್ಷತೆಯಲ್ಲಿ. ಈ ಮಠದಲ್ಲಿ ನಡಿಬೇಕಾಗಿರುವಂತಹ ಮುಳ್ಳುಗದ್ದಿಗೆ ಉತ್ಸವ ಮಾಡಬೇಕೇ ಬೇಡವೇ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಪ್ರಶ್ನೆಗೆ ಅವತ್ತಿನ ದಿವಸ ಹಾಗೆ ಒಪ್ಕೊಳ್ಳೋದಿಲ್ಲ. ಕ್ಷೇತ್ರ ಪಾಲಕರಾಗಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ಅಪ್ಪಣೆಯನ್ನ ಕೇಳಲಾಗುತ್ತೆ. ಹಾಗೆ ಮಠದಲ್ಲಿರುವಂತಹ ಪಲ್ಲಕ್ಕಿಯನ್ನ ಹೊರಡಿಸಿ ಅಪ್ಪಣೆಯನ್ನ ಕೇಳಲಾಗುತ್ತೆ. ಈ ಅಪ್ಪಣೆ ಕೇಳಿದಾಗ ಅವತ್ತು 2024 ನವೆಂಬರ್ ತಿಂಗಳಲ್ಲಿ ಈ ಮುಳ್ಳುಗದ್ದಿಗೆ ಉತ್ಸವಕ್ಕೆ ಅಪ್ಪಣೆ ಸಿಗುತ್ತೆ. ಭಕ್ತರ ಕೋರಿಕೆಯಾಗಿದ್ದಂತಹ ಮುಳ್ಳುಗದ್ದಿಗೆ ಉತ್ಸವ ಮತ್ತೆ ಮರುಚಾಲನೆ ಪಡೆಯುತ್ತೆ. ಹೇಗೆ ಮರುಚಾಲನೆ ಪಡೆಯುತ್ತೆ ಅಂದಾಗ ಕೇವಲ ನವೆಂಬರ್ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳಲ್ಲಿ ಮುಳ್ಳುಗದ್ದಿಗೆ ಉತ್ಸವದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ. ಅದು 15 ವರ್ಷಗಳ ನಂತರ 2010ರಲ್ಲಿ ನಡೆದಂತಹ ಮುಳ್ಳುಗದ್ದಿಗೆ ಉತ್ಸವ. ಅದಾದ ಮೇಲೆ 2015ರಲ್ಲಿ
ಶ್ರೀಗಳವರ ಪಟ್ಟಾಧಿಕಾರ ಆದ್ಮೇಲೆ ಪ್ರಥಮ ಮುಳ್ಳುಗದ್ದಿಗೆ ಉತ್ಸವ ಆಗುತ್ತೆ. ಅದು ಫೆಬ್ರವರಿ 2025ರಲ್ಲಿ, ಕಳೆದ ವರ್ಷದಲ್ಲಿ. ಅದು ಹೇಗೆ ಅದ್ಭುತವಾಗಿ ಪ್ರಾರಂಭ ಆಗುತ್ತಪ್ಪ ಅಂದ್ರೆ, ಸಾಮಾನ್ಯವಾಗಿ ಈ ಮುಳ್ಳುಗದ್ದಿಗೆ ಉತ್ಸವದಲ್ಲಿ ಸುಮಾರು ದಿನಗಳ ತಯಾರಿ ಬೇಕು. ಈ ತಯಾರಿ ಅಪ್ಪಣೆ ಸಿಗ್ತಾ ಇದ್ದ ಹಾಗೆ ಅದು ಪವಾಡ, ಆಳ್ಸ್ವಾಮಿ ಮಠ ಅಂದ್ರೆ ಸಾಮಾನ್ಯವಾಗಿ ಪವಾಡನೇ ನಿಜ. ಈ ಪವಾಡದಂತೆ ಆ ಕಾರ್ಯಕ್ರಮ ಜರುಗುತ್ತೆ. ನೀವೆಲ್ಲ ಕಣ್ತುಂಬಿಕೊಂಡಿದ್ದೀರಾ 2025ರಲ್ಲಿ ಹೇಗೆ ಮುಳ್ಳುಗದ್ದಿಗೆ ಉತ್ಸವ 15 ವರ್ಷಗಳ ನಂತರ ನಡೀತು ಅಂತೇಳಿ. ಈ 2015ರಲ್ಲಿ ಮುಳ್ಳುಗದ್ದಿಗೆ ಉತ್ಸವ 2025ರಲ್ಲಿ ಪ್ರಾರಂಭ ಆದಾಗ ಆ ಭಕ್ತರ ಸ್ವಪ್ರೇರಣೆಯಿಂದ ಮುಳ್ಳುಗದ್ದಿಗೆ ಮಂಟಪವನ್ನ ಮಾಡ್ತಾರೆ. ಹೇಗ್ ಮಾಡ್ತಾರಪ್ಪ ಅಂದ್ರೆ, ಇದು ನಮ್ಮ ಮೂಲ ಮಠ ರಾಂಪುರ ಹಾಲಸ್ವಾಮಿಗಳವರು ಮುಳ್ಳುಗದ್ದಿಗೆ ಮಾಡ್ತಾ ಇದ್ರು. ಎಲ್ಲಿ ಅಂತ ನೆನಪಿದೆಯಲ್ಲ ಭಕ್ತರಿಗೆ? ರಾಂಪುರ ಹಾಲಸ್ವಾಮಿಗಳು, ವಿಶ್ವೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಮಠದಲ್ಲಿ ಮುಳ್ಳುಗದ್ದಿಗೆ ಉತ್ಸವ ನಡೀತಾ ಇತ್ತು. ಎಲ್ಲಿ ಅಂತ ಯಾರಿಗೂ ನೆನಪಿದೆಯಾ ಭಕ್ತರಿಗೆ? ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಬಸವಪಟ್ಟಣದ ಮುಳ್ಳುಗದ್ದಿಗೆ ಉತ್ಸವ ನಡೀತಾ ಇತ್ತು. ಅದು ಇಂದಿಗೂ ಕಣ್ಮನದಲ್ಲಿ ನಡೆಯುವಂತಹ ಉತ್ಸವ. ಅದು ಸಾಮಾನ್ಯವಾಗಿ 2018ಕ್ಕೆ ಅದು ನಿಲ್ಲುತ್ತೆ ಕಾರಣಾಂತರಗಳಿಂದ. ಆದ್ರೆ ಆ ಮಂಟಪದ ಅಳತೆ ಹೇಗಿದೆಯೋ ಅದೇ ಅಳತೆಯಲ್ಲಿ ನಮ್ಮ ಮುಳ್ಳುಗದ್ದಿಗೆ ಸಿದ್ಧತೆಯನ್ನ ಮಾಡಲಾಗುತ್ತೆ. ಇದು ಒಂದು ಪವಾಡ. ಏನಪ್ಪ ಮುಳ್ಳುಗದ್ದಿಗೆ ಮಂಟಪ ನಿರ್ಮಾಣ ಆಯ್ತು. ಈ ಮಂಟಪದ ಜೊತೆಗೆ ಈ ಮುಳ್ಳುಗಳನ್ನ ಜೋಡಿಸಿ ಇದನ್ನೆಲ್ಲ ಮಾಡ್ಬೇಕಲ್ಲ, ಸಿದ್ಧತೆ ಬೇಕಲ್ಲ. ಹೇಗೆ ಮಾಡ್ಬೇಕು ಅಂತೇಳಿ ಅನ್ಕೊಂಡಾಗ ರಾಂಪುರದ ಭಕ್ತರು ಯಾರು ಬಸವಪಟ್ಟಣದಲ್ಲಿ ಮುಳ್ಳುಗದ್ದಿಗೆಯನ್ನ ನಿರ್ಮಾಣ ಮಾಡ್ತಾ ಇದ್ರೋ ಅದೇ ತಂಡ ಇದು ಇಲ್ಲಿಗೂ ಸಹ ಮುಳ್ಳುಗದ್ದಿಗೆಯನ್ನ ನಿರ್ಮಾಣ ಮಾಡುತ್ತೆ. ಅವ್ರ ಜೊತೆ ನಾನು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಸುಮಾರು 1 ಲೋಡ್ ಜಾಲಿ ಮುಳ್ಳನ್ನ ಟ್ರ್ಯಾಕ್ಟರ್ ಅಲ್ಲಿ 1 ಲೋಡ್ ಜಾಲಿ ಮುಳ್ಳನ್ನ ಕರೆದುಕೊಂಡು ಬಂದು ಅದನ್ನ ಆ ಮಂಟಪದಲ್ಲಿ ಒಪ್ಪವಾಗಿ ಜೋಡಿಸಿದ್ದಾರೆ. ಅದು ನಾನು ಕಣ್ಮುಂದೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅದು ಪವಾಡನೂ ಸರಿ, ನಿಜವೇ ಸರಿ. ಅಷ್ಟು ಮುಳ್ಳನ್ನ ಕೇವಲ ಆ ಮುಳ್ಳುಗದ್ದಿಗೆಯಲ್ಲಿ ಜೋಡಿಸಿದರೆ 1 ಲೋಡ್ ಟ್ರ್ಯಾಕ್ಟರ್ ಲೋಡ್ ಮುಳ್ಳನ್ನ. ನೀವು ಆಮೇಲೆ ನೋಡಿದ್ರೆ ಸ್ವಾಮೀಜಿಯವರು ಕುತ್ಕೊಂಡಾಗ ಕಾಣಿಸುತ್ತೆ. ಅಷ್ಟು ನೀಟಾಗಿ ಜೋಡಿಸಿದ್ಮೇಲೆ ಅವ್ರ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ರಾಂಪುರ ಮಠದಲ್ಲಿ ಇರುವಂತಹ ಮುಳ್ಳುಗದ್ದಿಗೆಯನ್ನ ನಿರ್ಮಾಣ ಮಾಡುವಂತಹ ಭಕ್ತರು ಹೇಳ್ತಾ ಇದ್ರು, ಅದನ್ನ ಸಾಮಾನ್ಯವಾಗಿ ಅದಕ್ಕೆ ತಯಾರಿ ಮಾಡ್ಲಿಕ್ಕೆ 1 ತಿಂಗಳ ಕಾಲ ಶ್ರಮ ವಹಿಸ್ತಾರೆ. ಹಾಗೆ ಸ್ವಾಮೀಜಿಯವರ ಸಿದ್ಧತೆಯನ್ನು ಸಹ ಅವರೇ ಮಾಡುವಂತದ್ದು. ರಾಂಪುರ ಮಠದ ಭಕ್ತರು ಯಾರು ಮುಳ್ಳುಗದ್ದಿಗೆಯಲ್ಲಿ ಸ್ವಾಮೀಜಿಯವ್ರ ಮೈ ಮೇಲೆ ಅವರು ಸಿದ್ಧಪಡಿಸಿದಂತ ಒಂದು ಬಟ್ಟೆ ಮುಳ್ಳಿನದು ಬಾಳೆಕಂದಿನಿಂದ ನಿರ್ಮಾಣ ಮಾಡಿದಂತಹ ಒಂದು ವಸ್ತು ಬಿಟ್ರೆ ಬೇರೆ ಯಾವುದೂ ಇರೋದಿಲ್ಲ. ಸ್ವಾಮೀಜಿಯವರು ಆ ಮುಳ್ಳುಗದ್ದಿಗೆಯಲ್ಲಿ ಸುಮಾರು 1 ತಿಂಗಳ ಕಾಲ ಅದನ್ನ ಬಾಳೆ ದಿಂಡನ್ನ ಸಿಪ್ಪೆನ ಸುಲಿದು ನೀಟಾಗಿ ಅದನ್ನ ಜೋಡಿಸಿ ಈ ಮುಳ್ಳುಗದ್ದಿಗೆಯನ್ನ ಮಾಡಿ ಅದೇ ರೀತಿಯಲ್ಲಿ ಹೇಗೆ ಬಸವಪಟ್ಟಣದಲ್ಲಿ ಮುಳ್ಳುಗದ್ದಿಗೆ ಉತ್ಸವ ನಡೀತಾ ಇತ್ತು ನೀವೆಲ್ಲ ನೋಡಿದೀವಲ್ವಾ, ಹಾಗೆ ಅದಕ್ಕಿಂತ ಅದ್ಭುತವಾಗಿ ಅಮೋಘವಾಗಿ ಈ ಗೋವಿನಕೋವಿ ಮಠದ ಮುಳ್ಳುಗದ್ದಿಗೆ ಉತ್ಸವ ನಡೀತಾ ಇದೆ, ನಡೆಯುತ್ತೆ ಹಾಗೂ ಮುಂದೆ ನಡ್ಕೊಂಡು ಹೋಗುತ್ತೆ. ಅದೆಲ್ಲಕ್ಕೆಲ್ಲ ಮೂಲ ಕಾರಣ ಈ ಕ್ಷೇತ್ರ ಪಾಲಕರಾಗಿರುವಂತ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಬಸವೇಶ್ವರ ಹಾಗೂ ಮಠವನ್ನ ಕಾಯ್ತಾ ಇರುವಂತಹ ದೇವಿ ಯಾರು ಅಂತ ಹೇಳಿದ್ದಲ್ಲ ನಿಮಗೆ, ಮಠವನ್ನ ಕಾಯ್ತಾ ಇರುವಂತಹ ದೇವಿ, ನಿಮ್ಮ ಎಲ್ಲರ ಆರೈಕೆ ಮಾಡ್ತಾ ಇರುವಂತಹ ದೇವಿ ಗುಳ್ಳಮ್ಮ ದೇವಿ. ಹಾಗೆ ಈ ಗ್ರಾಮದಲ್ಲಿರುವಂತಹ ಎಲ್ಲ ದೇವತೆಗಳು ನಮ್ಮ ಶ್ರೀಗಳವರ ಉತ್ಸವದಲ್ಲಿ ಪಾಲ್ಗೊಳ್ತವೆ. ಹಾಗೆ ಈ ಮಠದ ಈ ಗ್ರಾಮದ ತುಂಬ ಈ ಉತ್ಸವ ನಡೆಯುತ್ತೆ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯವರಿಗೆ ಪ್ರಣಾಮವನ್ನು ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಹರ ಹರ ಮಹಾದೇವ್ ಹಾಗೂ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳೊಂದಿಗೆ ಧನ್ಯವಾದಗಳು. ಸುದೀರ್ಘವಾಗಿ ಮಠದ ಇತಿಹಾಸವನ್ನ ನಮ್ಮೆಲ್ಲ ಎದುರು ಬಿಚ್ಚಿಟ್ಟಂತಹ ಗಿರೀಶ್ ನಾಡಿ ಹನುಮನಹಳ್ಳಿ ನಮ್ಮ ಮಿತ್ರರು ಹಾಗೂ ಪತ್ರಕರ್ತರು ಆದವರು, ಅವರಿಗೆ ಮಠದ ವತಿಯಿಂದ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳನ್ನ ಹೇಳೋಣ. ಹಾಗೆಯೇ ಪ್ರಾಸ್ತಾವಿಕವಾಗಿ ನುಡಿದಂಥ ಗಿರೀಶ್ ನಾಡಿಗ್ ಅವರಿಗೆ ಶ್ರೀ ಗುರುಗಳಿಂದ ಶ್ರೀರಕ್ಷೆ ಈಗ